ನೋಡ್ರಿ, ಸತೀಶ್ ಜಾರಕಿಹೊಳಿ ಭಾರಿ ಪ್ಲಾನಿಂಗ್ ಮೇಲೆ ಹೋಗ್ತಾರೆ. ನಾನು ಆಗಳೇನು ಹೇಳಿದೆ, ಸತೀಶ್ ಜಾರಕಿಹೊಳಿ ಅವರು ಸುಮ್ಮನೆ ಯಾರನ್ನೂ ಮೀಟ್ ಆಗಂಗಿಲ್ಲ. ಅವ್ರು ಏನೋ ಪ್ಲ್ಯಾನ್ ಇಟ್ಟರೆ ಅವ್ರು ಏನಂತ ಬಾಯಿ ಹೊಡೆದು ಹೇಳಂಗಿಲ್ಲ. ಆ ಕೆಲಸ ಸಕ್ಸಸ್ ಆದಮೇಲೆ ಹೇಳೋಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ನೀವು ಎಲೆಕ್ಷನ್ನು ನೋಡ್ಬೋದು. ತಾವು ಬೆಳಗಾಂ ಎಲೆಕ್ಷನ್ನಾಗ ಯಾವ ಥರ ಆಯಿತು, ಆ ಥರ ಮಗಳನ್ನ ಯಾವ ಥರ ಗೆಲ್ಸ್ಕೊಂಬರ್ಬೇಕು ಗೆಲ್ಸ್ಕೊಂಬಂದರು. ಬೇರೆಯವ್ರ ಮಕ್ಕಳು ಯಾವ ಥರ ಸೋತ್ರು ಅನ್ನೋದು ನಿಮಗೆ ಗೊತ್ತದ. ಅದ್ರ ಬಗ್ಗೆ ನಾನೇನು ಹೆಚ್ಚಿಗೆ ಹೇಳೋಕ್ಕೆ ಹೋಗಂಗಿಲ್ಲ. ಬಟ್ ಸತೀಶ್ ಅಣ್ಣ ಏನಿದ್ರು ಭಾರಿ ಪ್ಲ್ಯಾನಿಂಗ್ ಶೋರ್ಡ್ ಪಾಲಿಟಿಷನು. ಅವ್ರೇನಾರ ಸಿ ಎಮ್ ಕುರ್ಚಿ ಮೇಲೆ ಕಣ್ಣಿಟ್ಟರೆ 100% ಆಗ್ತಾರೆ. ಸುಮ್ಮನೆ ಭೇಟಿ ಆಗಿಲ್ಲ. ಸುಮ್ಮನೆ ಕುಮಾರಣ್ಣಗೆ ಭೇಟಿ ಆಗೋಂಥ ಪ್ರಶ್ನೆನೇ ಇಲ್ಲ. ಸತೀಶ್ ಅಣ್ಣ ಏನೋ ಸತೀಶ್ ಅಣ್ಣ ಪ್ಲ್ಯಾನ್ ಇಟ್ಟೆ ಭೇಟಿ. ನಾವು ಸುಮ್ಮನಿದ್ರೆ ಎಲೆಕ್ಷನ್ ಆಗ್ತೀವಿ. ನೋಡ್ರಿ, ಸತೀಶ್ ಜಾರಕಿಹೊಳಿ ಭಾರಿ ಪ್ಲ್ಯಾನಿಂಗ್ ಮೇಲೆ ಹೋಗ್ತಾರೆ. ನಾನು ಆಗಳೇನು ಹೇಳಿದೆ, ಸತೀಶ್ ಜಾರಕಿಹೊಳಿ ಅವರು ಸುಮ್ಮನೆ ಯಾರನ್ನೂ ಮೀಟ್ ಆಗಂಗಿಲ್ಲ. ಅವ್ರು ಏನೋ ಪ್ಲ್ಯಾನ್ ಇಟ್ಟರೆ ಅವ್ರು ಏನಂತ ಬಾಯಿ ಹೊಡೆದು ಹೇಳಂಗಿಲ್ಲ. ಆ ಕೆಲಸ ಸಕ್ಸಸ್ ಆದಮೇಲೆ ಹೇಳೋಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ನೀವು ಎಲೆಕ್ಷನ್ನು ನೋಡ್ಬೋದು. ತಾವು ಬೆಳಗಾಂ ಎಲೆಕ್ಷನ್ನಾಗ ಯಾವ ಥರ ಆಯಿತು, ಆ ಥರ ಮಗಳನ್ನ ಯಾವ ಥರ ಗೆಲ್ಸ್ಕೊಂಬರ್ಬೇಕು ಗೆಲ್ಸ್ಕೊಂಬಂದರು. ಬೇರೆಯವ್ರ ಮಕ್ಕಳು ಯಾವ ಥರ ಸೋತ್ರು ಅನ್ನೋದು ನಿಮಗೆ ಗೊತ್ತದ. ಅದ್ರ ಬಗ್ಗೆ ನಾನೇನು ಹೆಚ್ಚಿಗೆ ಹೇಳೋಕ್ಕೆ ಹೋಗಂಗಿಲ್ಲ. ಬಟ್ ಸತೀಶ್ ಅಣ್ಣ ಏನಿದ್ರು ಭಾರಿ ಪ್ಲ್ಯಾನಿಂಗ್ ಶೋರ್ಡ್ ಪಾಲಿಟಿಷನು. ಅವ್ರೇನಾರ ಸಿ ಎಮ್ ಕುರ್ಚಿ ಮೇಲೆ ಕಣ್ಣಿಟ್ಟರೆ 100% ಆಗ್ತಾರೆ. ಸುಮ್ಮನೆ ಭೇಟಿ ಆಗಿಲ್ಲ. ಸುಮ್ಮನೆ ಕುಮಾರಣ್ಣಗೆ ಭೇಟಿ ಆಗೋಂಥ ಪ್ರಶ್ನೆನೇ ಇಲ್ಲ. ಸತೀಶ್ ಅಣ್ಣ ಏನೋ ಸತೀಶ್ ಅಣ್ಣ ಪ್ಲ್ಯಾನ್ ಇಟ್ಟೆ ಭೇಟಿ. ನಾವು ಸುಮ್ಮನಿದ್ರೆ ಎಲೆಕ್ಷನ್ ಆಗ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.